ಗೀತಾ ಮಹಾತ್ಮೆ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. 8ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ಭಗವಂತ ಹೀಗೆ ಹೇಳಿದ್ದಾನೆ: ಯಾವಾತನು ಮರಣಕಾಲದಲ್ಲಿ ನನ್ನನ್ನೇ ಸ್ಮರಿಸುತ್ತಾ ದೇಹವನ್ನು ತ್ಯಜಿಸುತ್ತಾನೋ ಆತ ನನ್ನನ್ನೇ ಹೊಂದುವನು. ಆಗ ಅರ್ಜುನನಿಗೆ ಒಂದು ರೀತಿಯ ಸಂಶಯ ಮೂಡುತ್ತದೆ. ಭಗವಂತನಲ್ಲಿ ಕೇಳುತ್ತಾನೆ, ಹಾಗಾದರೆ ಮಾನವ ತನ್ನ ಪೂರ್ತಿ ಜನ್ಮವನ್ನು ಭೋಗಲಾಲಸೆಯಿಂದ ಬದುಕಿ ಪಾಪಕರ್ಮಗಳನ್ನು ಮಾಡಿ ಕೊನೆಯಲ್ಲಿ ಭಗವಂತನನ್ನು ನೆನೆದರೆ ಪುಣ್ಯಲೋಕ ಪ್ರಾಪ್ತಿಯಾಗುವುದಾದರೆ ದುರ್ಜನರಿಗೂ ಸಜ್ಜನರಿಗೂ ವ್ಯತ್ಯಾಸವೇ ಇಲ್ಲದಂತಾಯಿತಲ್ಲ ಎಂದು. ಆಗ ಭಗವಂತ ಹೇಳುತ್ತಾನೆ, ಕೊನೆ ಎಂಬುದು ಯಾರಿಗೆ ತಿಳಿದಿದೆ? ಗ್ರಹೀತ ಇವ ಕೇಶೇಷು ಮೃತ್ಯುನಾ ಧರ್ಮಮಾಚರೇತ್. ಮೃತ್ಯು ನನ್ನ ಜುಟ್ಟನ್ನು ಹಿಡಿದುಕೊಂಡು ಸದಾ ಕಾದಿರುತ್ತದೆಂದು ತಿಳಿದು ಧರ್ಮಾಚರಣೆ ಮಾಡಬೇಕು. ಈ ಮಾತನ್ನು ನಾವು ಹೀಗೆ ಅರ್ಥೈಸಿಕೊಳ್ಳಬಹುದು: ಅಂತ್ಯಕ್ಕೆ ಆರಂಭ ಎಂಬುದು ಇದೆ. ಆ ಆರಂಭವೇ ಭಗವಂತನಿಂದ ಅಂತ ತಿಳಿದರೆ ಅಂತ್ಯವೂ ಭಗವಂತನೇ ಆಗುತ್ತಾನೆ. ಉದಾಹರಣೆಗೆ, ಆಹಾರವನ್ನು ಬೇಯಿಸುವುದಕ್ಕೆ ಒಲೆಯನ್ನು ಉರಿಸಬೇಕು. ಅದಕ್ಕೆ ಒಮ್ಮೆಲೇ ಅಷ್ಟೂ ಕಟ್ಟಿಗೆಯನ್ನು ಹಾಕಿ ಬೆಂಕಿ ಹೊತ್ತಿಸುವುದಕ್ಕೆ ಹೋದರೆ ಅದು ಉರಿಯುವುದಿಲ್ಲ. ನಿಧಾನವಾಗಿ ಒಂದೊಂದೇ ಕಟ್ಟಿಗೆಯನ್ನು ಹಾಕಿ ಬೆಂಕಿ ಹೊತ್ತಿಸಿದರೆ ಅದು ಚೆನ್ನಾಗಿ ಉರಿದು ಆಹಾರ ಬೇಯುತ್ತದೆ. ಹಾಗೆಯೇ ನಮಗೂ ಒಮ್ಮೆಲೇ ಭಗವಂತನನ್ನು ಸ್ಮರಿಸುವುದು ಅಸಾಧ್ಯ. ಆರಂಭದಿಂದಲೇ ಭಗವಂತನ ಸ್ಮರಣೆ ಮಾಡುತ್ತಾ ಬಂದಾಗ ಅಂತ್ಯಕಾಲದಲ್ಲಿ ಅದು ಪೂರ್ಣವಾಗುತ್ತದೆ. ಪ್ರತಿನಿತ್ಯ ನಾವು ಮಾಡುವ ಪ್ರತಿ ಕರ್ಮದಲ್ಲೂ ಭಗವಂತನನ್ನು ಕಾಣಬೇಕು. ಭಗವದರ್ಪಣ ಭಾವದಿಂದ ಕರ್ಮ ಮಾಡಿದರೆ ಪಾಪಕರ್ಮಗಳಿಗೆ ಅವಕಾಶವಿರುವುದಿಲ್ಲ. ದಿನನಿತ್ಯದ ಕೆಲಸದಲ್ಲಿ ಶ್ರದ್ಧೆ ಇದ್ದರೆ ಅದು ಪೂಜೆ ಆಗುತ್ತದೆ. ದಾಹವಾದಾಗ ಭಗವಂತನ ಸ್ಮರಣೆ ಮಾಡುತ್ತಾ ದಾಹ ತೀರಿಸಿಕೊಂಡರೆ ಅದು ತೀರ್ಥವಾಗುತ್ತದೆ. ಆಹಾರ ಪ್ರಸಾದವಾಗುತ್ತದೆ. ನಿದ್ರೆಗೆ ಜಾರುವಾಗ ಭಗವಂತನ ಸ್ಮರಣೆ ಮಾಡಿದರೆ ಅದು ಯೋಗ ನಿದ್ರೆಯಾಗುತ್ತದೆ. ಈ ರೀತಿಯ ಬದುಕು ನಮ್ಮದಾದರೆ ನಮಗೆ ಭಗವಂತ ಕೊಟ್ಟ ಈ ಮಾನವ ಜನ್ಮ ಭಗವಂತನಲ್ಲೇ ಲೀನವಾಗುತ್ತದೆ. ಹರಿ ಓಂ. ಶ್ರೀ ಕೃಷ್ಣಾರ್ಪಣಮಸ್ತು.